ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ರಾ ಪಿಜನಡ ಪಿಕ್ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಬ್ಯಾಕ್ ಟು ದ ಅನದರ್ ವಿಡಿಯೋ. ಇವತ್ತಿನ ಟಾಪಿಕ್ ಏನು ಅಂದರೆ, ತುಂಬ ಜನ ಕೇಳ್ತಾ ಇರೋ ಒಬ್ಬರು ಅಕ್ಕಿದು ಲಾಫ್ಟ್ ಅಪ್ಡೇಟ್ ಕೊಡಿ ಅಂದ್ಬಿಟ್ಟು ಅದಕ್ಕೋಸ್ಕರ ಈಗ ಕೊಡ್ತಾ ಇದ್ದೀನಿ. ಅಕ್ಕಿಗೂ ಇನ್ನೂ ಊಟ ಹಾಕಿಲ್ಲ. ಬೆಳಗ್ಗೆ ಸ್ವಲ್ಪ ಮೋಷನ್ ನೋಡಬೇಕಿತ್ತು ಅಕ್ಕಿಗಳದ್ದು, ಅದಕ್ಕೋಸ್ಕರ ಅಷ್ಟೇ. ನಿನ್ನೆ ನೈಟು ಮಾತ್ರ ಎಲ್ಲ ಅಕ್ಕಿಗಳಿಗೂ ಕಡಲೆಕಾಳೆಲ್ಲ ಕೊಟ್ಟು ಬಿಟ್ಟಿದೆ. ಈಗ ಎಲ್ಲ ಅಕ್ಕಿನೂ ಸಹ ಈಚೆ ಇಕ್ಕಿ ಬಿಟ್ಟು ಮೇವು ಕೊಡೋಣ ಅಂತ ಇದ್ದೀನಿ. 2Kಗೆ ತುಂಬ ಹತ್ರ ಇದ್ದೀನಿ, ಬೇಗ ಕಂಪ್ಲೀಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ತೀರಾ ಅಂದ್ಬಿಟ್ಟು. ಇನ್ನು ನನಗೆ 45 ಸಬ್ಸ್ಕ್ರೈಬರ್ಸ್ ಏನೋ ಬೇಕಾಗಿದ್ದರೆ ಬೇಗ ಕಂಪ್ಲೀಟ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಬನ್ನಿ, ಈಗ ಅಕ್ಕಿನೆಲ್ಲ ಹಿಡ್ಕೊಂಡಿದ್ದೀನಿ ಕೈಲಿ. ಈ ಅಕ್ಕಿ ಹಿಡ್ಕೊಂಡಿದ್ದೀನಿ ಅಂದರೆ ಮರಿಗಳನ್ನ ಕಷ್ಟ ಇತ್ತು ತುಂಬ, ಅದಕ್ಕೋಸ್ಕರ ಅಷ್ಟೇ. ಮರಿಗಳನ್ನ ಸಹ ಈಚೆ ಬಿಟ್ಟಿದ್ದೀನಿ, ಅದನ್ನು ಸಹ ನಿಮಗೆ ತೋರಿಸ್ತೀನಿ. ಹಾಗೆ ಗೂಡನ್ನೆಲ್ಲ ತುಂಬ ಕ್ಲೀನ್ ಮಾಡಬೇಕಿತ್ತು. ವಿಡಿಯೋ ಶುರು ಮಾಡೋದಕ್ಕೂ ಮುಂಚೆ ಯಾರಾದರೂ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಈಗಲೇ ಕೆಳಗಡೆ ಕಾಣ್ತಾರೋ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ಬೆಲ್ ನೋಟಿಫಿಕೇಶನ್ ಆಲಿಗೆ ಸೆಟ್ ಮಾಡಿ. ಆ ಮೂಲಕ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ತಲುಪುತ್ತೆ. ಬನ್ನಿ ಈಗ ವಿಡಿಯೋ ಶುರು ಮಾಡೋಣ. ಓಕೆ ಬನ್ನಿ, ಫಸ್ಟು ನಮ್ಮ ತಾಮ್ರಲ್ಲೇ ಕೆಳಗಡೆ ಬಿಡೋಣ. ತಿಟ್ಟಿ ಶಕ್ನಿ ಗೂಡು ಹತ್ರ ಓಡ್ತಾ ಇದೆ ನೋಡಿ. ಓಕೆ, ಇವು ಮೇವು ಹಾಕಿದ್ದೀನಿ, ಅದ್ರ ಪಾಡಿಗೆ ಇದರಲ್ಲಿ ನಮ್ಮ ಪಟಾನು ಅಲ್ಲಿ ಬಿಡೋಣ. ಇದು ಸ್ವಲ್ಪ ರೆಕ್ಕೆ ಬಂದಿಲ್ಲ, ಇದು ಕ್ಲೋಸ್ ಮಾಡೋಣ. ಇನ್ನು ಇಲ್ಲಿ ಈ ಗೂಡಲ್ಲಿ ಎಲ್ಲನೂ ಬಿಡಬೇಕು. ಇಲ್ಲಿ ನಮ್ಮ ಜೊತೆ ಅಕ್ಕಿ ಬಿಡೋಣ. ಜೊತೆ ಅಕ್ಕಿಗೆ ರೆಕ್ಕೆ ಬರ್ತಾ ಇದೆ ಪೂರ್ತಿ. ನಮ್ಮ ಫೀಮೇಲ್, ಈ ಗಂಡು ಇನ್ನೂ ಕೊಟ್ಟಿಲ್ಲ, ನಾನೇ ಇಟ್ಕೊಂಡಿದ್ದೀನಿ. ಓಕೆ ಕಿತ್ತಾಡ್ತಾ ಇದೆ. ಜೊತೆ ಬಿಟ್ಟರೆ ಇದೆ. ಈಗ ಮೇವು ಹಾಕ್ತೀವಲ್ಲ, ನೋಡೋಣ. ಒಂದು ಹೆಣ್ಣಕ್ಕಿರ 3 ಗಂಡಕ್ಕಿ ನೋಡಿ ಯಾವ ಥರ ಓಡಾಡಿಸ್ತಾ ಇದೆ. ಓಕೆ, ಇಲ್ಲಿ ಇದನ್ನು ಬಿಡೋಣ. ಓಕೆ, ನೋಡ್ತಾ ಇದ್ದೀರಲ್ಲ ಅಕ್ಕಿ ಯಾವ ಥರ ಇದೆ, ಎಲ್ಲ ಕಚ್ಚಾಡ್ತಾ ಇದೆ ನೋಡೋಕ್ಕೆ. ಈಗ ಎಲ್ಲ ಅಕ್ಕಿನೂ ನಮ್ಮ ಜೊತೆ ಅಕ್ಕಿಗಳನ್ನ ಬಿಡಲ್ಲ, ಈ ಅಕ್ಕಿಗಳನ್ನ ಮಾತ್ರ ಬಿಡ್ತೀನಿ. ನಮ್ಮ ಗಂಡಕ್ಕೆ ಸ್ವಲ್ಪ ಜಾಸ್ತಿ ಇದು ಮಾಡ್ತಾ ಇದೆ. ನಮ್ಮ ಜೊತೆ ಲಕ್ವನೂ ಸಹ ಬಿಡೋಣ ಬನ್ನಿ. ಓಕೆ, ಇವತ್ತು ಎಲ್ಲ ಅಕ್ಕಿಗೂ ಫ್ರೀ. ನಾಳೆ ಸಂಡೇ, ನಾಳೆ ಬಿಡಬೇಕಿತ್ತು. ಸ್ವಲ್ಪ ಫ್ರೀ ಇದೆ, ಅದಕ್ಕೋಸ್ಕರ ಎಲ್ಲ ಅಕ್ಕಿನೂ ಸಹ ಈಚೆ ಬಿಡ್ತಾ ಇದೆ. ಓಕೆ, ನಮ್ಮ ಗಂಡು ಇದು ಒಂದೇ ಜಾಸ್ತಿ ಕಚ್ಚಾಡೋದು ನೋಡಿ. ಎಲ್ಲ ಅಕ್ಕಿನೂ ಸಹ ಫ್ರೀಯಾಗಿ ಬಿಟ್ಟಿದ್ದೀನಿ. 2 ಜೊತೆ ಅಕ್ಕಿನ ಮಾತ್ರ ಈಚೆಗೆ ಬಿಟ್ಟಿಲ್ಲ ನಾನು. ಅವನ್ನ ಈಗ ಸದ್ಯಕ್ಕೆ ಬಿಡೋಕ್ಕೋಗಲ್ಲ. ಏನಕ್ಕೆ ಅಂದರೆ ಮೊಟ್ಟೆ ಮೇಲೆ ಕೂತ್ಕೊಳ್ಳೋದು ಸ್ವಲ್ಪ ಇದಾಗುತ್ತೆ, ಅದಕ್ಕೋಸ್ಕರ ಊಟ ಹಾಕಿ ಅಲ್ಲೇ ನೀರು ಇಕ್ಕಿದ್ರೆ ಆರಾಮಾಗೆ ಅಕ್ಕಿಗಳು ಮಾಡ್ಕೊಂಡಿರುತ್ತೆ. ನೋಡ್ತಾ ಇದ್ರಲ್ಲ ನಮ್ಮ ಚೀನಿ ಮತ್ತು ಏನು ಮಸ್ತಿಲಿದೆ. ನೋಡೋಣ, ಆದಷ್ಟು ಬೇಗ ಮೊಟ್ಟೆ ಇಕ್ಕುತ್ತೆ ಅಂತಲೂ ಸಹ ಅಂದ್ಕೊಂಡಿದ್ದೀನಿ ನಾನು. ಅದು ಯಾಕೆಂದರೆ ಆ ಥರ ಬ್ರೀಡಿಂಗ್ ಆಗ್ತಾಯಿದೆ. ಅದು ನಾನು ಡೈಲಿ ಕಡಲೆಕಾಳು ಎಲ್ಲ ಕೊಡ್ತಾಯಿದ್ದೀನಲ್ಲ, ಸ್ವಲ್ಪ ಫಾಸ್ಟ್ ಬ್ರೀಡಿಂಗ್ಗೆ ಆಗ್ತಾಯಿದೆ. ನೋಡೋಣ ಏನಾಗುತ್ತೆ ಅಂದ್ಬಿಟ್ಟು. ನಮ್ಮ ಫೀಮೇಲ್ ಮಾಡು. ಓಕೆ ನೋಡಿ, ಈಗ ಮೇವನು ಸಹ ಇಕ್ಕಿದ್ದೀನಿ. ಯಾಕೆ ಅಂದರೆ ಅಕ್ಕಿಗಳೆಲ್ಲ ಹೋಗಿ ಇಲ್ಲಿ ಕೆಮ್ಮಣ್ಣೆಲ್ಲ ತಿನ್ನೋಕೆ ಹೋಗ್ತಾಯಿತ್ತು, ಅದಕ್ಕೋಸ್ಕರ ಅಷ್ಟೇ. ಎಲ್ಲ ಒಂದು ಸೈಡಿಗೆ ಆಗಲಿ ಅಂದ್ಬಿಟ್ಟು ಅಕ್ಕಿಗಳಿಗೆಲ್ಲ ಮೇವು ಕೊಟ್ಟಿದ್ದೀನಿ. ಎಲ್ಲದಕ್ಕೂ ರಾಗಿ ಹಾಕಿಬಿಟ್ಟಿದ್ದೀನಿ, ಆರಾಮಾಗಿ ತಿಂತಾ ಇದೆ. ಇಲ್ಲಿ ನಮ್ಮ ದೊಡ್ಡ ಲಕ್ವ ಮಾತ್ರ ಎಣ್ಣೆ ಅಂದರೆ ಮರಿಗಳಿಂದ ನೋಡಿ ಯಾವ ಥರ ಓಡಾಡ್ಸ್ಕೊಂಡು ಹೋಗ್ತಾ ಇದೆ. ಏನು ಈಗ ವಿಡಿಯೋ ನಾನು ತಿಳಿಸ್ಕೊಡ್ತೀನಿ ಅಂದರೆ, ಆದಷ್ಟು ನೀವು ಬ್ರೀಡಿಂಗ್ ಪೇರ್ನ ಏನಾರು ಈಚೆಗೆ ಬಿಟ್ಟರೆ ಆದಷ್ಟು 2ನೇ ಬಿಡಿ. ಈಗ ನಾನು ಒಟ್ಟಿಗೆ ಬಿಟ್ಟಿದ್ದೀನಿ. ಏನಕ್ಕೆ ಅಂದರೆ ಅಕ್ಕಿಗಳು ಸ್ವಲ್ಪ ಒಡ್ಡಾಡ್ಕೊಂಡು ಫ್ರೀ ಮಾಡ್ಕೊಳ್ಳಿ. ಯಾಕೆ ಯಾವಾಗಲೂ ಬಿಡೋಕ್ಕೆ ಹೋಗಲ್ಲ ಅಕ್ಕಿನ. ಡೈಲಿ ಸಾಯಂಕಾಲದೊತ್ತು ಬಿಡ್ತಾ ಇದೆ. ಸ್ವಲ್ಪ ಬ್ಯುಸಿಯಾಗಿರೋದ್ರಿಂದ ಈಗ ನಾನು ವಾರಕ್ಕೆ 2 ಸಲ ಏನಾರು ಬಿಡ್ತಾ ಇರ್ತೀನಿ, ಅದಕ್ಕೋಸ್ಕರ ಅಷ್ಟೇ. ನಮ್ಮ ಪಟ ಈಗ ನೀರು ಕುಡ್ಕೊಂಡು ಬಂದಿದ್ದೆ. ನೋಡೋಣ, ಈಗ ಒಟ್ಟಿನಲ್ಲಿ ಜೊತೆ ಹಾಕಿದ್ದೀನಿ. ಇಲ್ಲಿ 2 ಜೊತೆ ಮಾತ್ರ ಹಾಗೇ ಇದೆ. ನೋಡ್ತಾ ಇದ್ರಲ್ಲ, ಮೇವು ಹಾಕಿ ಒಳಗಡೆನೆ ಬಿಟ್ಟಿದ್ದೀನಿ. ಗೂಡನ್ನ ಕ್ಲೀನ್ ಮಾಡಬೇಕು. ಅದ್ರದ್ದು ಬರೀ ನೋಡಬೇಕು. ಒಟ್ಟಿನಲ್ಲಿ 2ರದ್ದು ಜೊತೆದು ಮೊಟ್ಟೆನೂ ಸಹ 2 ಕೂಡ್ತಾ ಇದೆ. ಆದಷ್ಟು ಏನಾರು ಮೊಟ್ಟೆ ಇಕ್ಕಿದ್ರೆ ಮೊದಲು ನಾನು ಏನು ಹೇಳ್ತಿದ್ದೆ, ಅಕ್ಕಿನ ಕುಡಿದೆ ಇಲ್ವೋ ನೋಡಿ ಅಂತ ಇದೆ. ಈ ಸಲ ಏನು ಮಾಡಿ ಅಂದರೆ ಜಾಸ್ತಿ ನೋಡೋಕ್ಕೆ ಹೋಗಬೇಡಿ. ಆದಷ್ಟು ಒಂದು ವಾರ ಇಲ್ಲಾಂದರೆ ಒಂದು 10 ದಿವಸ ಆದಮೇಲೆ ಮೊಟ್ಟೆನ ನೋಡಿ ಕೂಡಿದೆಯೋ ಇಲ್ವೋ ಅಂತ. ಆದಷ್ಟು ಜಾಸ್ತಿ ಸಲ ಮುಟ್ಟಕ್ಕೆ ಹೋಗ್ಬೇಡಿ. ಮೊಟ್ಟೆ ನೀವೇನಾದ್ರು ಎತ್ತಿ ಇಕ್ಕಿದಾಗ ಏನಾಗುತ್ತೆ ಅಂದರೆ ಮೊಟ್ಟೆ ಒಳಗಡೆ ಅದು ಮರಿ ಅಲ್ಲಾಡ್ದಂಗೆ ಆಗುತ್ತೆ. ನಾನು ಅಷ್ಟೇ ಮೊದಲು ಜಾಸ್ತಿ ಸಲ ನೋಡ್ತಾ ಇದ್ದೆ. ಈಗ ಆದಷ್ಟು ಆ ಥರ ಮಾಡೋಕ್ಕೆ ಹೋಗ್ಬೇಡಿ. ಪಟಗಳಿಗೆಲ್ಲ ಆರಾಮಾಗಿ ಕಡಲೆಕಾಳೆಲ್ಲ ಕೊಡ್ಕೊಂಡು ನೀಟಾಗಿ ಬರ್ತಾಯಿದ್ದೀವಿ. ಓಕೆ, ನಮ್ಮ ಗಂಡು ಹತ್ತುತ್ತಾ ಇದೆ ನೋಡಿ. ಇಷ್ಟು ಅಕ್ಕಿ ಹೆಂಗೆ ಈಟಿಗೆ ಬಂದಿದೆ, ಅದು ಏನು ಮಾಡೋಕ್ಕಾಗಲ್ಲ. ಜೊತೆ ಕಿತ್ತಾಕಿದ್ದೀನಿ, ಆದರೆ ಅದ್ರ ಜೊತೆ ಬಿಟ್ಟಿದ್ದೀನಲ್ಲ. ಹಾಗೆ ಏನು ಹೇಳಿದೆ, ನಮ್ಮ ಚೀನಿದು ರೆಕ್ಕೆ ಪೂರ್ತಿ ಬರ್ತಾಯಿದೆ ಅಂತ ಹೇಳಿದೆ ಅಲ್ಲ, ನೋಡಿ ಅದ್ರದ್ದು ಸಹ ನಿಮಗೆ ತೋರಿಸ್ತೀನಿ ಯಾವ ಥರ ಇದೆ ಅಂತ. ಓಕೆ ನೋಡಿ, ರೆಕ್ಕೆ ಕಿತ್ತಿ ಬರ್ತಾಯಿದೆ ನೋಡಿ. ಇಷ್ಟಿಷ್ಟುದ್ದ ಬಂದಿದೆ ಎಲ್ಲ ರೆಕ್ಕೆ. ಇನ್ನು ಈ ಕಡೆ ನೋಡಿದ್ರೆ ನೀವು ಪೂರ್ತಿ ಬರ್ತಾಯಿದೆ. ನೆಕ್ಸ್ಟ್ ಪೂರ್ತಿ ಬಂದಾದಮೇಲೆ ಏನಾರು ಮೊಟ್ಟೆ ಇಕ್ಕಿ 2 ಮೊಟ್ಟೆನ ಇಕ್ಕಾಮೇಲೆ ಏನು ಮಾಡ್ತೀನಿ ಅಂದರೆ ಬಾಲ ಕೀಳೋಣ ಅಂತಿದ್ದೀನಿ. ಇಲ್ಲಾಂದರೆ ಮರಿ ಮಾಡಿಸೋಮೇಲೆ ಕೀಳೋದು, ಅಲ್ಲಿ ತನಕ ಕೀಳೋಕ್ಕೆ ಹೋಗಲ್ಲ. ಇರಲಿ ಅಂದ್ಬಿಟ್ಟು ಅಷ್ಟೇ. ನೋಡಿ ಅಕ್ಕಿ ಚೆನ್ನಾಗಿದೆ. ಈ ಅಕ್ಕಿ ಏನು ಇದರಲ್ಲಿ ಏನು ಅಂದರೆ
ಏನಾದ್ರು ಗುಡ್ರಕ್ಕೆ ಹಾಕೊಂಡು ಗೂಡಲ್ಲಿ ಅಂದರೆ ಮಸ್ತಿ ಮಾಡುತ್ತಲ್ಲ ಹೆಣ್ಣಕ್ಕಿನ್ನ ನೋಡಿ, ಆಗೇನು ಮಾಡುತ್ತೆ ಅಂದರೆ ಕಣ್ಣು ಪೂರ್ತಿ ಸಣ್ಣ ಮಾಡುತ್ತೆ. ಮಿಕ್ಕಿರೋ ಟೈಮಲ್ಲಿ ಮಾಮೂಲಿ ಮೀಡಿಯಮ್ ಆಗಿ ಮಾಡುತ್ತೆ. ಯಾವ್ದಾರು ಹೆಣ್ಣಕ್ಕಿನ ನೋಡಿ ಗೂಡಲ್ಲಿ ಯಾವ್ದಾರು ಬಿಟ್ಟರೆ ಸಾಕು ಮಸ್ತಿ ಮಾಡೋಕ್ಕೆ, ಆಗ ಮಾತ್ರ ಇನ್ನೂ ಪೂರ್ತಿ ಸಣ್ಣ ಮಾಡುತ್ತೆ ಅಕ್ಕಿ. ಆ ಥರ ಇದೆ ಈಗ ಇದು ನೋಡಿ. ಒಟ್ಟಿನಲ್ಲಿ ಎಲ್ಲ ಅಕ್ಕಿನೂ ಸಹ ಚೆನ್ನಾಗಿ ಟ್ರೈನ್ ಆಗಿದೆ. ಮನೇಲಿ ಈ ಥರ ಆರಾಮಾಗಿ ಫ್ರೀಯಾಗಿ ಬಿಟ್ಕೊಳ್ಳಿ. ಇನ್ನು ನಾಳೆ ಸ್ನಾನ ಮಾಡೋಕ್ಕೆ ಬಿಡಬೇಕು ಅಕ್ಕಿನ. ಕಮೆಂಟ್ ಮಾಡಿ ನಿಮ್ಗೆ ಯಾವ ಥರ ವೀಡಿಯೋ ಬೇಕು ಅಂದರೆ, ಇವತ್ತು ವೀಡಿಯೋ ಅಪ್ಲೋಡ್ ಮಾಡಿದ್ದೀನಲ್ಲ ಅದರಲ್ಲಿ ಆದಷ್ಟು ಏನೇನು ಕಮೆಂಟ್ ಮಾಡ್ತೀರಾ ಅದ್ರ ಬಗ್ಗೆ ಯಾವ ಥರ ಟಾಪಿಕ್ ಚೆನ್ನಾಗಿರೋದನ್ನ ಒಂದು ಕಂಟೆಂಟ್ ಎತ್ಕೊಂಡು ಮಾಡೋಣ ಅಂತಿದ್ದೀನಿ. ನೋಡೋಣ ಯಾವ್ಯಾವ ಟಾಪಿಕ್ನ ಚೂಸ್ ಮಾಡಿ ಕಮೆಂಟ್ ಮಾಡಿರ್ತಾರೆ ಅಂದ್ಬಿಟ್ಟು. ಆದಷ್ಟು ಎಲ್ಲ ಕಮೆಂಟ್ ಮಾಡಿ ಅಂತ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.